ವೀಕ್ಷಕರೇ ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ವಿಚಾರಪೂರ್ಣ, ಪ್ರೇರಣಾತ್ಮಕ, ಸ್ಫೂರ್ತಿದಾಯಕ ಹಾಗೂ ಸಕಾಲಿಕ ವಸ್ತು ವಿಷಯಗಳನ್ನೊಳಗೊಂಡ ಮಾಸಿಕ ವಾರ್ತಾ ಸಂಚಯ ಸುದ್ದಿ ಸೌರಭದ 124ನೇ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಸಂಚಿಕೆಯಲ್ಲಿ ಆಕಾಶದ ಅನಂತ ರಹಸ್ಯಗಳ ಅನಾವರಣ, ಕರುನಾಡ ಶಿಲ್ಪಕಲಾ ಗ್ರಾಮದ ಕಲಾವೈಭವ, ಗುರು ಶಿಷ್ಯ ಪರಂಪರೆಯಲ್ಲಿ ಶ್ರೀಗಂಧದ ಶಿಲ್ಪಗಳ ಸೊಬಗು ಮತ್ತು ಕಾಷ್ಟ, ಶಿಲೆ, ಲೋಹಕ್ಕೆ ಜೀವ ತುಂಬಿದ ಕಲಾ ತಪಸ್ವಿ. ಕತ್ತೆತ್ತಿ ನೋಡಿದರೆ ಕಾಣುವ ನೀಲಾಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳ ಲೋಕವೇ ಒಂದು ವಿಸ್ಮಯ. ಅನಂತ ರಹಸ್ಯಗಳನ್ನು ತನ್ನೊಳಗೆ ಇಟ್ಟುಕೊಂಡಿರುವ ಆಕಾಶವನ್ನು ನೋಡುವುದೇ ಒಂದು ಕಲೆ, ವಿಜ್ಞಾನ. ಹೀಗಾಗಿಯೇ ಖಗೋಳದ ಅಮೂಲ್ಯ ಮಾಹಿತಿಯ ಸಿಂಚನವನ್ನು ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿ ಮಾಡುತ್ತಿದೆ. ಬನ್ನಿ, ನಾವು ಕೂಡ ಈ ವಿಸ್ಮಯವನ್ನು ಅನ್ವೇಷಿಸೋಣ. ಸೌರಮಂಡಲ, ಆಕಾಶಕಾಯಗಳು, ಗ್ರಹ, ನಕ್ಷತ್ರಗಳು, ನಕ್ಷತ್ರ ಪುಂಜಗಳು ಎಲ್ಲವೂ ಅನಾದಿ ಕಾಲದಿಂದಲೂ ಮನುಷ್ಯನನ್ನು ಆಕರ್ಷಿಸುತ್ತಲೇ ಬಂದಿವೆ. ಆಕಾಶದಲ್ಲಿರುವ ಅನಂತ ರಹಸ್ಯಗಳನ್ನು ಭೇದಿಸುವ ಕಾರ್ಯವನ್ನು ವಿಜ್ಞಾನಿಗಳು ನಿರಂತರವಾಗಿ ಮಾಡುತ್ತಲೇ ಇದ್ದಾರೆ. ಜನಸಾಮಾನ್ಯರಿಗೂ ಆಕಾಶದ ಬಗ್ಗೆ ಆಸಕ್ತಿ ಇದೆ. ಈ ಆಸಕ್ತಿಯನ್ನು ತಣಿಸುವ ಕಾರ್ಯವನ್ನು ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿ ಮಾಡುತ್ತಿದೆ. ಖಗೋಳ ವಿಜ್ಞಾನದ ವಿಸ್ಮಯಗಳನ್ನು ಕೇವಲ ಪುಸ್ತಕಗಳಲ್ಲಿ ಓದಿ, ಚಿತ್ರ ನೋಡಿ ಕಲಿಯುವುದಕ್ಕಿಂತ ದೂರಬೀನು, ದೂರದರ್ಶಕಗಳ ಮೂಲಕ ಪ್ರತ್ಯಕ್ಷವಾಗಿ ನೋಡಿ ತಿಳಿದಾಗ ಮೂಡುವ ಆಸಕ್ತಿ, ಅರಿಯುವ ವಿಷಯಗಳೇ ಬೇರೆ. ನಕ್ಷತ್ರ, ನಕ್ಷತ್ರಪುಂಜ, ಗ್ರಹಗಳನ್ನು ನೋಡುವುದು ಹೇಗೆ, ಚಿತ್ರಗಳನ್ನು ಸೆರೆ ಹಿಡಿಯುವುದು ಹೇಗೆ ಎಂಬ ಅನುಭವ ಇಲ್ಲಿ ಆಸಕ್ತರಿಗೆ ಆಗುತ್ತದೆ. ನಕ್ಷತ್ರಗಳು, ಗ್ರಹಗಳು ಮತ್ತು ಬ್ರಹ್ಮಾಂಡದ ಬಗ್ಗೆ ಆಸಕ್ತಿ, ಉತ್ಸುಕತೆ, ಕೆಲವು ಪ್ರಶ್ನೆಗಳು ಅಬಾಲ ವೃದ್ಧರಾದಿಯಾಗಿ ಎಲ್ಲರಲ್ಲೂ ಇರುತ್ತದೆ. ಅದರಲ್ಲೂ ವಿಶೇಷವಾಗಿ ಶಾಲಾ ಮಕ್ಕಳಲ್ಲಿ ಇರುವ ಕುತೂಹಲಕ್ಕೆ, ಪ್ರಶ್ನೆಗಳಿಗೆ ವೈಜ್ಞಾನಿಕ ಉತ್ತರ ನೀಡುವ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿರುವುದು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ. ತನ್ನ ಸ್ವಯಂ ಸೇವಕರ ಮೂಲಕ ಜ್ಞಾನದಾಹ ತಣಿಸುವ ಹಾಗೂ ಖಗೋಳ ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದೆ. We are a non-profit organization and we have been active since 2006. So we try to take our telescopes to villages and many different schools all over Karnataka and try to do stargazing sessions and other activities. So typically our program will have a day-long program with a lot of activities for kids, and in the night we will also have stargazing session. So we show them all the planets in the sky and also many galaxies and nebulae as well. And we have been doing this in many different schools very regularly for more than 20 years. ತಮ್ಮ ಸಂಸ್ಥೆಗೆ ಬರುವ ಮಕ್ಕಳಿಗೆ, ಆಸಕ್ತರಿಗೆ ಖಗೋಳ ಮಾಹಿತಿ ನೀಡುವುದರ ಜೊತೆಗೆ ಗ್ರಾಮೀಣ ಪ್ರದೇಶಗಳ ಶಾಲೆಗಳಿಗೆ ದೂರದರ್ಶಕಗಳನ್ನು ತೆಗೆದುಕೊಂಡು ಹೋಗಿ ವಿದ್ಯಾರ್ಥಿಗಳಿಗೆ ನೇರವಾಗಿ ಆಕಾಶ ವೀಕ್ಷಣೆಯ ಅನುಭವ ನೀಡುವುದು ಸಂಸ್ಥೆಯ ಪ್ರಮುಖ ಕಾರ್ಯವಾಗಿದೆ. Started this in 2006. So back then none of us had telescopes. So only a few had telescopes, and we were also trying to make our own telescopes, and that is how we started. So we made our own telescopes and we wanted to show objects through the telescope to other people as well. There are a lot of people who are actually interested in this, but they have no exposure. So that's when we started going out to many different villages and schools in the villages, and we started showing them all these objects.
ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ದಿನಪೂರ್ತಿ ನಡೆಸುವ ಈ ಕಾರ್ಯಕ್ರಮಗಳಲ್ಲಿ ಖಗೋಳ ವಿಜ್ಞಾನದ ಕುರಿತು ಉಪನ್ಯಾಸಗಳು, ಪ್ರಾಯೋಗಿಕ ಚಟುವಟಿಕೆಗಳು ಹಾಗೂ ರಾತ್ರಿ ವೇಳೆ ನಕ್ಷತ್ರ ಶೋಧ ಪ್ರಾತ್ಯಕ್ಷಿಕೆಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ, ಅದರಲ್ಲೂ ಖಗೋಳದ ಬಗ್ಗೆ ಆಸಕ್ತಿ ಹೆಚ್ಚಿಸುತ್ತಿದೆ. ಪುಟ್ಟ ಮಕ್ಕಳು ಈ ಅನುಭವ ಪಡೆಯುತ್ತಿದ್ದಾರೆ. ಸೂರ್ಯ ಆರೆಂಜ್ ಇರುತ್ತೆ ಮತ್ತು ಅದ್ರ ಮೇಲೆ ಬ್ಲ್ಯಾಕ್ ಡಾಟ್ಸ್ ಇರುತ್ತೆ, ಅದು ಸನ್ಸ್ಪಾಟ್ಸ್. ಬೇರೆ ದಿನ ನಾನು ಸ್ಯಾಟರ್ನ್ ಗ್ರಹ ನೋಡಿದೆ, ಇನ್ನೊಂದು ದೊಡ್ಡ ಪ್ಲ್ಯಾನೆಟ್ಟು ಮತ್ತು ಅದ್ರ ಸುತ್ತ ಒಂದು ರಿಂಗ್ ಇರುತ್ತೆ. ತುಂಬ ಕ್ಲೋಸಾಗಿ ಹೋದರೆ ಅದು ಡಸ್ಟಲ್ಲಿ ಮಾಡಿರುತ್ತೆ ರಿಂಗು. ನನಗೆ ಅದ್ಭುತ ಅನಿಸ್ತು. ಖಗೋಳ ವಿಜ್ಞಾನವನ್ನು ಆಸಕ್ತರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವ ಈ ಪ್ರಯತ್ನ ಖಗೋಳ ವಿಜ್ಞಾನವನ್ನು ಮತ್ತಷ್ಟು ಜನಪ್ರಿಯಗೊಳಿಸುತ್ತಿದ್ದು, 100ಕ್ಕೂ ಹೆಚ್ಚು ಸ್ವಯಂ ಸೇವಕರು ಜಾಗೃತಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಈ ಸ್ವಯಂ ಸೇವಕರಿಗೆ ಅವರ ಪಾಲಕರು ಬೆಂಬಲವಾಗಿ ನಿಂತಿದ್ದಾರೆ. ಅವನು 2003ಇಂದನೂ ಇದ್ದಾನೆ, ತುಂಬ ಇಂಟ್ರೆಸ್ಟು ಅವನಿಗೆ. ಅವನೇ ಓನಾಗಿ ಟೆಲಿಸ್ಕೋಪು ಮಾಡಿದ್ದಾನೆ. ಅವನಿಂದ ನನಗೂ ಸ್ವಲ್ಪ ಎಲ್ಲ ತೋರಿಸ್ತಾನೆ. ಎಲ್ಲಾದರೂ ಮಾಡಿ ಮೇಲೆ ಹೋದರೆ ಗ್ರಹಗಳಾಗಲಿ, ಇಲ್ಲ ಸೂರ್ಯ, ಮನೆ ರೀಸೆಂಟಾಗಿ ಸೂರ್ಯನ ತೋರಿಸ್ದ, ಆಮೇಲೆ ಚಂದ್ರನ ತೋರಿಸ್ತಾನೆ. ಅದರಲ್ಲಿರೋ ಕ್ರೇಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ, ಹಾಗೆ ನೋಡಿದ್ರೆ ಕಾಣಲ್ಲ. ಆಮೇಲೆ ಇದು ಗ್ರಹಣ ಆದಾಗ ತುಂಬ ಚೆನ್ನಾಗಿ ತೋರಿಸ್ದ. ಬರೀ ಕಣ್ಣಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಸುಮ್ಮನೆ ಒಂದು ಸ್ಟಾರ್ ಥರ ಕಾಣುತ್ತೆ ಅಷ್ಟೇ. ಟೆಲಿಸ್ಕೋಪಲ್ಲಿ ನೋಡಿದ್ರೆ ಪೂರ್ತಿ ಕ್ಲಿಯರ್ ಆಗಿರುತ್ತೆ. ಅವನು ಎಕ್ಸ್ಪ್ಲೈನು ಮಾಡ್ತಾನೆ, ಹಿಂಗಿದೆ ನೋಡೋ ಹಾಗಿದೆ ಅಂತಂದ್ಬಿಟ್ಟು. ಈ ಸಂಸ್ಥೆಯಲ್ಲಿ ಖಗೋಳ ಆಸಕ್ತಿ ಇರುವವರಿಗೆ ಸ್ವಯಂ ಸೇವಕರು ಆಸಕ್ತಿಯಿಂದಲೇ ವಿಷಯಗಳನ್ನು ತಿಳಿಸುತ್ತಾರೆ, ನಮ್ಮ ಕುತೂಹಲ ತಣಿಸುತ್ತಾರೆ ಎಂಬುದು ಇಲ್ಲಿಗೆ ನಿರಂತರವಾಗಿ ಬರುವ ವೀಕ್ಷಕರ ಅಭಿಪ್ರಾಯ. ಡೈಲಿ ರೂಟೀನಲ್ಲಿ ಅದೇ ನಡೀತಾ ಇರುತ್ತೆ, ಅದೇ ಕೆಲಸ, ಊಟ ತಿಂಡಿ. ಬಟ್ ಅಲ್ಲಿ ಹೋದಾಗ ತುಂಬಾ ಒಳ್ಳೆ ಚೇಂಜ್ ಇರುತ್ತೆ ನಿಮಗೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ಕೈ ಟೂರ್ ಅಂತ ಕೊಡ್ತಾರೆ, ಅವ್ರಿಗೆ ಹೇಳ್ಕೊಡ್ತಾರೆ ನಿಮಗೆ ಜನರಲಿ ಬೇಸಿಕ್ಸ್, ಹೇಗೆ ಯಾವ ನಕ್ಷತ್ರ ಎಲ್ಲಿ ಕಾಣುತ್ತೆ ಅದೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ಕತ್ಲೆ ಆದಾಗ ನೀವು ತಲೆ ಎತ್ತು ನೋಡಿದಾಗ ಅಲ್ಲ ಆಕಾಶದಲ್ಲಿ ಎಷ್ಟೋ ಒಂಥರ ಮುತ್ತಿನ ಹಾಗೆ ನಿಮಗೆ ಸ್ಟಾರ್ಸ್ ಕಾಣುತ್ತೆ. ಅಲ್ಲಿ ಒಂಥರ ತುಂಬ ಹೋಗಿರುತ್ತೆ. ಇಲ್ಲಾಂದರೆ ಹುಡುಕೋಬೇಕಾಗುತ್ತೆ ಸಿಟಿನಲ್ಲಿ ನಾವು ಎಲ್ಲಿದೆ ಅಂತ. ಬಟ್ ಅಲ್ಲಿ ಹೋದಾಗ ಎಲ್ಲ ಕಡೆ ಬರೀ ನಕ್ಷತ್ರಗಳೇ ಕಾಣುತ್ತೆ, ತುಂಬ ಖುಷಿಯಾಗುತ್ತೆ. ಕಳೆದ 20 ವರ್ಷದಿಂದ ಖಗೋಳದ ಬಗ್ಗೆ ಮಾಹಿತಿ ನೀಡುತ್ತಿರುವ ತಮ್ಮ ಸಂಸ್ಥೆ ಮೊಬೈಲ್ ಮತ್ತು ಟಿವಿಯಲ್ಲಿ ಕಳೆದು ಹೋಗುತ್ತಿರುವ ಮಕ್ಕಳಿಗೆ ತಲೆ ಎತ್ತಿ ನೋಡುವಂತೆ ಹವ್ಯಾಸ ಮೂಡಿಸಲು ಪ್ರಯತ್ನಿಸುತ್ತಿದ್ದು, ಇನ್ನೂ ಹೆಚ್ಚಿನ ಶಾಲೆಗಳಿಗೆ ತಲುಪುವ ಆಸಕ್ತಿ ಹೊಂದಿದೆ. ಬೆಳಕಿನ ಮಾಲಿನ್ಯವಿಲ್ಲದೆ ಹೆಚ್ಚು ಕಗ್ಗತ್ತಲ ಪ್ರದೇಶಗಳನ್ನು ರಕ್ಷಿಸಿದರೆ ಆಕಾಶ ವೀಕ್ಷಣೆಗೆ ಅತ್ಯಂತ ಸಹಕಾರಿಯಾಗುತ್ತದೆ ಎನ್ನುವುದು ಸ್ವಯಂ ಸೇವಕರ ಅನಿಸಿಕೆ. ಅಸ್ಟ್ರಾನಮಿ ಆಗಲಿ ಅಥವಾ ಒಂದು ವಿಜ್ಞಾನ ರೂಪವಾಗಿ ಇನ್ನೂ ಹೆಚ್ಚು ಮಕ್ಕಳಿಗೆ ಏನೋ ಗೊತ್ತಿರೋಂಗೆ ಇತ್ತೀಚೆಗೆ ಮಕ್ಕಳುಗಳಿಗೆ ಹೆಚ್ಚು ಮೊಬೈಲು ಟಿ ವಿ ಮೇಲೆ ಗಮನ ಜಾಸ್ತಿ. ಹಾಗಾಗಿ ಈ ಅಸ್ಟ್ರಾನಮಿ ಮೂಲಕ, ಈ ಔಟ್ರೀಚ್ ಮೂಲಕ ಹೆಚ್ಚು ಮಕ್ಕಳನ್ನ ಈ ಅಸ್ಟ್ರಾನಮಿ ಬಗ್ಗೆ ಒಂದು ಕುತೂಹಲ ತರಿಸಿ ಅವರು ತಮ್ಮ ಮನೆಯಿಂದ ಹೊರಗಡೆ ಬಂದು ಆಕಾಶ ಕಾಯಗಳನ್ನ ಸ್ವತಃ ಯಾರೇ ಸಹಾಯ ಇಲ್ಲದೇ ಅವರಾಗೆ ಅದ್ರ ಬಗ್ಗೆ ಹೆಚ್ಚು ನೋಡಲಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ, ಅದು ಅವರಿಂದ ಇನ್ನೂ ಒಂದಿಷ್ಟು ಮಕ್ಕಳುಗಳಿಗೆ ಇನ್ನೂ ಅದು ಹರಡಲಿ ಅನ್ನೋ ಒಂದು ಆಸೆ ಇದೆ. ಒಟ್ಟಾರೆ ಕಣ್ಣಿಗೆ ಕಾಣುವ, ಕಣ್ಣಿಗೆ ಕಾಣದ ಹಲವಾರು ವಿಸ್ಮಯಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವ ಆಕಾಶದ ಸಮ್ಯಕ್ ದರ್ಶನದಿಂದ, ಗ್ರಹ ತಾರೆಗಳ ಅಧ್ಯಯನದಿಂದ, ಸಂಶೋಧನೆಯಿಂದ, ಅನ್ವೇಷಣೆಯಿಂದ ಸಾಕಷ್ಟು ಅನುಕೂಲಗಳೂ ಇವೆ. ಗ್ರಾಮೀಣ ಮಕ್ಕಳಿಗೂ ಆಕಾಶ ವೀಕ್ಷಣೆಯ ಅವಕಾಶಗಳು ಲಭಿಸಲಿ, ವೈಜ್ಞಾನಿಕ ಮನೋಭಾವ ಆಸಕ್ತಿ ಬೆಳೆಯಲಿ, ಹೊಸ ತಲೆಮಾರಿನ ಹೊಸ ವಿಜ್ಞಾನಿಗಳು ಹೊರಹೊಮ್ಮಲಿ ಎಂಬುದು ಸುದ್ದಿ ಸೌರಭದ ಆಶಯ. ಬೇಲೂರು, ಹಳೆಬೀಡು, ಸೋಮನಾಥಪುರ, ಲಕ್ಕುಂಡಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮುಂತಾದ ಶಿಲ್ಪಕಲಾ ಶ್ರೀಮಂತಿಕೆಯ ತಾಣಗಳನ್ನು ಒಳಗೊಂಡ ಕರ್ನಾಟಕ ಕಲೆಗಳ ನಾಡು ಎಂದೇ ಪ್ರಸಿದ್ಧಿ. ನಾವು ನಮ್ಮ ಹಿರಿಯರ ಕಲಾ ಶ್ರೀಮಂತಿಕೆಯನ್ನ ಹೊಗಳಿದ್ರಷ್ಟೇ ಸಾಲದು, ಆ ಪರಂಪರೆಯನ್ನ ವರ್ತಮಾನದಲ್ಲೂ ಮುಂದುವರಿಸಬೇಕಲ್ಲವೇ? ಈ ಕಾರ್ಯವನ್ನ ಕೋಲಾರ ಜಿಲ್ಲೆಯ ಮಾಲೂರಿನ ಶಿವಾರ ಪಟ್ಟಣದ 150ಕ್ಕೂ ಹೆಚ್ಚು ಕುಟುಂಬಗಳು ಮಾಡುತ್ತಾ ಬಂದಿವೆ. ಹೀಗಾಗಿಯೇ ಶಿವಾರ ಪಟ್ಟಣ ಶಿಲ್ಪಕಲಾ ಗ್ರಾಮ ಎಂದೇ ಪ್ರಸಿದ್ಧಿ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಶಿವಾರ ಪಟ್ಟಣ ಶಿಲ್ಪಗಳ ತವರು, ಶಿಲ್ಪಕಲಾ ಗ್ರಾಮ ಎಂದೇ ಖ್ಯಾತಿ ಪಡೆದಿದೆ.
ಈ ಊರಿನ ಯಾವುದೇ ರಸ್ತೆಯಲ್ಲಿ ಸಾಗಿದ್ರೂ ಕಲ್ಲನ್ನ ಕಡಿದು ವಿಗ್ರಹ ಮಾಡೋ ದೃಶ್ಯ ಕಾಣುತ್ತೆ. ಮನೆ ಮನೆಯ ಮುಂದೆಯೂ ಕಡುಗಲ್ಲುಗಳನ್ನ ಕೆತ್ತಿ ಸುಂದರ ಶಿಲ್ಪ ಅರಳಿಸುವ ಶಿಲ್ಪಿಗಳೇ ಕಾಣ್ತಾರೆ. ಗಡಿ ಜಿಲ್ಲೆಯಾದ ಕೋಲಾರದ ಶಿವಾರಪಟ್ಟಣ ಗ್ರಾಮದಲ್ಲಿರುವ 424 ಮನೆಗಳ ಪೈಕಿ 150 ಕುಟುಂಬಗಳು ಶಿಲ್ಪ ಕೆತ್ತನೆಯನ್ನೇ ಜೀವನಾಧಾರವಾಗಿ ಅವಲಂಬಿಸಿವೆ. ವಂಶ ಪಾರಂಪರ್ಯವಾಗಿ ಬಂದ ಕಲೆಯನ್ನ ಈ ಊರಿನ ಕುಟುಂಬಗಳು ಶ್ರದ್ಧೆ ಭಕ್ತಿಯಿಂದ ಮುಂದುವರಿಸಿಕೊಂಡು ಬಂದಿವೆ. ಈ ಶಿಲ್ಪಿಗಳು ಕೈಯಲ್ಲಿ ಚಾಣ ಸುತ್ತಿಗೆ ಹಿಡಿದು ಕುಳಿತರೆ ದೇವ ದೇವತೆಯರ ವಿಗ್ರಹಗಳು, ಮಹಾಮಹಿಮರ ಪ್ರತಿಮೆಗಳು, ಪ್ರಾಣಿ ಪಕ್ಷಿಗಳ ಪ್ರತಿರೂಪಗಳು ಮೈದಳೆಯುತ್ತವೆ. ಎಲ್ಲ ಶಿಲೆಗಳು ಶಿಲ್ಪವಾಗೋದಿಲ್ಲ. ಮೂರ್ತಿಗಳನ್ನ ಕೆತ್ತಲು ಸೂಕ್ತ ಶಿಲೆ ಯಾವುದೆಂಬುದು ಈ ಊರಿನ ಶಿಲ್ಪಿಗಳಿಗೆ ಚೆನ್ನಾಗಿಯೇ ಗೊತ್ತು. ಪಾರಂಪರಿಕ ಶಿಲಾಶಾಸ್ತ್ರದಲ್ಲಿ ಪಾರಂಗತವಾಗಿರುವ ಇವರು ಕೆತ್ತುವ ಮೂರ್ತಿಗಳಿಗೆ ಭಾರೀ ಬೇಡಿಕೆಯೂ ಇದೆ. ಹೀಗಾಗಿಯೇ ಬೃಹತ್ ಗಾತ್ರದ ಕಲ್ಲುಗಳನ್ನು ತರಲು ಕ್ರೇನ್ ಬಳಸೋ ಇವರು ಆಧುನಿಕ ಯಂತ್ರಗಳ ಬಳಕೆಯಿಂದ ತಮ್ಮ ಕೆಲಸವನ್ನ ಸುಗಮಗೊಳಿಸಿಕೊಂಡಿದ್ದಾರೆ. ವರ್ಷವಿಡೀ ಶಿವಾರಪಟ್ಟಣದಲ್ಲಿ ಕಡುಗಲ್ಲುಗಳು ಬಗೆ ಬಗೆಯ ಆಕಾರಗಳನ್ನು ಪಡೆದುಕೊಳ್ಳುತ್ತೆ. ಕೇವಲ ಕಲ್ಲಿನಲ್ಲಿ ಮಾತ್ರವಲ್ಲ, ಮಣ್ಣು, ಮರ, ಪಂಚಲೋಹ, ಮೇಣದ ವಿಗ್ರಹಗಳು ಇಲ್ಲಿ ರೂಪ ತಳೆಯುತ್ತವೆ. ಇಲ್ಲಿ ತಯಾರಾಗೋ ವಿವಿಧ ವಿಗ್ರಹಗಳು, ಪ್ರತಿಮೆಗಳು ಥಾಯ್ಲ್ಯಾಂಡ್, ಆಫ್ರಿಕಾಗೆ ಸಾಗರೋಲ್ಲಂಘನೆ ಮಾಡಿವೆ. ವಂಶ ಪಾರಂಪರ್ಯವಾಗಿ ಬಂದ ಕಲೆಯನ್ನ ಮುಂದುವರಿಸಿಕೊಂಡು ಬದುಕ್ತಿದ್ದೇವೆ. ಸರ್ಕಾರ ತಮ್ಮ ಕಲೆಗೆ ದೇಶ ವಿದೇಶಗಳಲ್ಲಿ ಮಾರುಕಟ್ಟೆ ಕಲ್ಪಿಸಬೇಕು ಎಂದು ಗ್ರಾಮದ ಶಿಲ್ಪಿ ನರೇಂದ್ರನಾಥ್ ವಿಶ್ವಕರ್ಮ ಹೇಳ್ತಾರೆ. ಹೆಚ್ಚಿನ ಒಂದು ಕಲಾವಿದರಿಗೆ ಬೇಡಿಕೆಯಾಗುವಂಥದ್ದು ಮಾರ್ಕೆಟಿಂಗ್, ಅಂದರೆ ಹೊರ ರಾಜ್ಯಗಳಿಗೆ ಹೋಗುವಂಥದ್ದು, ಹೊರ ದೇಶಗಳಿಗೆ ಹೋಗುವಂಥದ್ದು, ಆ ಥರದ್ದೊಂದು ಯಾವುದಾದ್ರೊಂದು ಮಾರ್ಕೆಟಿಂಗ್ ಫೆಸಿಲಿಟಿ ಮಾಡಿದಾಗ ನಮ್ಮ ಕಲೆ ಇನ್ನಷ್ಟು ಉಳಿಕೊಳ್ಳುವಂಥದ್ದಾಗುತ್ತೆ. ನಮಗೂ ಕೈ ತುಂಬ ಕೆಲಸ ಸಿಗುತ್ತೆ ಸರ್. 5 ಅಡಿ ವಿಗ್ರಹವನ್ನು ಒಬ್ಬರೇ ತಯಾರಿಸಿದ್ರೆ 3 ತಿಂಗಳು ಬೇಕಾಗತ್ತೆ ಅನ್ನೋದು ಶಿಲ್ಪಿ ಶಂಕರಾಚಾರ್ಯ ಅವರ ಮಾತು. ಒಬ್ಬರೇ ಮಾಡಬೇಕಂದ್ರೆ ಸುಮಾರು ಒಂದು 5 ಅಡಿ ವಿಗ್ರಹ ಮಾಡಬೇಕಂದ್ರೆ ಒಂದು 3 ತಿಂಗಳು ಹಿಡಿಯುತ್ತೆ. ಕೆಲಸಗಾರ ಹಿಡಿದ್ರೆ ಒಂದು 2-2 ತಿಂಗಳು ಆಗುತ್ತೆ. 5 ಅಡಿ ವಿಗ್ರಹಕ್ಕೆ ಒಂದು 2 ಲಕ್ಷ 2.5 ಲಕ್ಷ ಹಿಡಿಯುತ್ತೆ. ಅದು ಕರೆಕ್ಟಾಗಿ ಕೊಟ್ಟರೆ ಕೆಲಸ ನೀಟಾಗಿ ಇರುತ್ತೆ. ಕೃಷ್ಣಶಿಲೆಯ ವಿಗ್ರಹಕ್ಕೆ ಭಾರಿ ಬೇಡಿಕೆ ಇದೆ. ನಾವು ಶಿಲ್ಪಶಾಸ್ತ್ರ ತಾಳಮಾನಕ್ಕೆ ಅನುಗುಣವಾಗಿ ವಿಗ್ರಹ ಮಾಡ್ತೇವೆ. ದೇವರ ಮೂರ್ತಿ ತಯಾರಿಸೋ ದಿನಗಳಲ್ಲಿ ನೇಮ ನಿಷ್ಠೆಯಿಂದ ಕೆಲಸ ಮಾಡ್ತೇವೆ. ಕೆಲಸ ನಡೆಯುವ ಸ್ಥಳದಲ್ಲಿ ಚಪ್ಪಲಿಯನ್ನೂ ಧರಿಸೋದಿಲ್ಲ ಎಂದು ಶಿಲ್ಪಿ ಮಂಜುನಾಥ್ ವಿವರಿಸ್ತಾರೆ. ಪ್ರತಿಯೊಂದಕ್ಕೂ ತಾಳಮಾನ ಅನ್ನೋದಿದೆ. ಶಿಲ್ಪಶಾಸ್ತ್ರದ ಅನುಗುಣವಾಗಿ ನಾವು ಪ್ರತಿಯೊಂದು ಯಾವುದೇ ಕಾರ್ಯ ಮಾಡಬೇಕಾದ್ರೂ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಪ್ರತಿಯೊಂದು ವಿಗ್ರಹಕ್ಕೂ ಒಂದೊಂದು ತಾಳಮಾನ ಅನ್ನೋದಿದೆ, ಮೆಜರ್ಮೆಂಟ್ಸು. ಅಂದರೆ ಮುಖ ಎಷ್ಟು ಭಾಗ ಇದ್ದರೆ ಆ ಮುಖಕ್ಕೆ ತಕ್ಕಂತೆ ಎದೆ ಭಾಗ ಏನಿರಬೇಕು, ಮತ್ತು ನಾಭಿ ಸ್ಥಾನ ಏನಿರಬೇಕು, ಮತ್ತು ಕಾಲು ಯಾವ ರೀತಿ ಬರಬೇಕು, ಪ್ರತಿಯೊಂದಕ್ಕೂ ಸ್ಟ್ರಕ್ಚರ್ಸ್ ಇದೆ. ಆ ಒಂದು
ಡ್ರಾಯಿಂಗ್ಸ್ ಮುಖಾಂತರವಾಗಿ ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಶಿವಾರಪಟ್ಟಣದ ಶಿಲ್ಪಿಗಳ ಪರಂಪರೆಯ ಮಹಾದೇವ ಪಂಚಾಲ ನಮ್ಮೂರು ಶಿಲ್ಪಕಲೆಯಿಂದಲೇ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿ ಪಡೆದಿದೆ ಅಂತಾರೆ. ಶಿವಾರಪಟ್ಟಣ ಶಿಲ್ಪಿಗಳಿಗೆ ತವರೂರು ಅಂತಲೇ ಪ್ರಖ್ಯಾತಿಯಾಗಿರೋದು. ದೇಶ ವಿದೇಶಗಳಲ್ಲಿ ಇದರ ಹೆಸರು ಪ್ರಖ್ಯಾತಿಯಾಗಿದೆ ಈ ಶಿಲ್ಪಕಲೆಯಿಂದ. ಮತ್ತು ಇದರ ಮೂಲ ನಮಗೆ ಸಂಸ್ಥಾಪಕರು ಯಾರು ಅಂದರೆ ಬಸವಲಿಂಗಾಚಾರ್ಯರು ಅಂತ ವಿಶ್ವಕರ್ಮರು ಇದನ್ನು ಸ್ಥಾಪನೆ ಮಾಡಿದ್ದು. ಗಂಗರ ಕಾಲದಲ್ಲಿ ಇದು ಸ್ಥಾಪನೆ ಆಗಿದ್ದು. ಕರುನಾಡಿಗಿರುವ ಶಿಲ್ಪಕಲೆಯ ಖ್ಯಾತಿಯನ್ನ ಶಿವಾರಪಟ್ಟಣ ಗ್ರಾಮದ ಶಿಲ್ಪಿಗಳ ಮನೆತನಗಳು ಸಂರಕ್ಷಿಸಿ ಬೆಳೆಸುತ್ತಿದ್ದು, ಈ ಕೀರ್ತಿಯನ್ನ ಬಾನೆತ್ತರಕ್ಕೆ ತೆಗೆದುಕೊಂಡು ಹೋಗಲಿ ಎಂದು ಸುದ್ದಿ ಸೌರಭ ಹಾರೈಸುತ್ತಿದೆ. ಕಲೆ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತದೆ ಅನ್ನೋದು ಜನಪ್ರಿಯ ನಾಣ್ಣುಡಿ. ಶ್ರದ್ಧೆಯಿಂದ ಕಲಿತವರನ್ನ, ಅದೇ ಕಲೆಯಲ್ಲಿ ನೈಪುಣ್ಯತೆ ಪಡೆದವರನ್ನ ಸಮಾಜವು ಗೌರವಿಸುತ್ತದೆ. ಇಂತಹ ಸಾಧಕರಲ್ಲಿ ಒಬ್ಬರು ನಮ್ಮ ಕರುನಾಡ ಶಿಲ್ಪಿ, ರಾಷ್ಟ್ರ ಪ್ರಶಸ್ತಿ ವಿಜೇತ ಚಂದ್ರಶೇಖರ್ ಶಿಲ್ಪಿ. ಬನ್ನಿ, ಇವರ ಕಲಾ ನೈಪುಣ್ಯತೆಯನ್ನು ನಾವು ಕೂಡ ಕಣ್ತುಂಬಿಕೊಳ್ಳೋಣ. ಕಾಷ್ಟ ಎಂದರೆ ಮರದಿಂದ ಕೆತ್ತನೆ ಮಾಡಿ ಶಿಲ್ಪವನ್ನು ರಚಿಸುವುದರಲ್ಲಿ ನೈಪುಣ್ಯತೆ ಪಡೆದವರನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಕಗ್ಗಲ್ಲನ್ನು ಕಡಿದು ಸುಂದರ ಕಲಾಕೃತಿ ಮಾಡುವವರನ್ನು ಮತ್ತು ಲೋಹದಿಂದ ಸುಂದರ ಮೂರ್ತಿ ತಯಾರಿಸುವವರನ್ನು ನೋಡಿದ್ದೇವೆ. ಆದರೆ ಈ ಮೂರು ಪ್ರಕಾರದಲ್ಲಿ ಸಿದ್ಧಿ ಪಡೆದವರು ಅಪರೂಪ. ಇಂತಹ ಅಪರೂಪದ ಶಿಲ್ಪಿ ಚಂದ್ರಶೇಖರ್ ವಾಯ್ಶಿಲ್ಪಿ ಎಂಬುದು ಅತಿಶಯೋಕ್ತಿಯಲ್ಲ. ಸಾವಿರದ 1953 ಆಗಸ್ಟ್ 15ರಂದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಗ್ರಾಮದಲ್ಲಿ ಯಮನಪ್ಪ ಮತ್ತು ಅಮ್ರಮ್ಮ ದಂಪತಿಯ 3ನೇ ಮಗನಾಗಿ ಜನಿಸಿದ ಚಂದ್ರಶೇಖರ್ ಇಂದು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. 4 ದಶಕಗಳಿಂದ ಅದ್ಭುತ ಕಲಾಕೃತಿಗಳನ್ನು ನಿರ್ಮಿಸಿರುವ ಇವರ ಕಲೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರದ ಜವಳಿ ಸಚಿವಾಲಯದ ಕರಕುಶಲ ಅಭಿವೃದ್ಧಿ ಆಯುಕ್ತರ ಕಚೇರಿಯು ಇವರನ್ನು ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. 12ನೇ ವಯಸ್ಸಿನಲ್ಲೇ ಯಾದಗಿರಿ ಜಿಲ್ಲೆಯ ಗೋನಾಳ ಗ್ರಾಮದ ಹೆಸರಾಂತ ಕಲಾವಿದ ನಾಡೋಜ ನಾಗಣ್ಣ ಮೋನಪ್ಪ ಬಡಿಗರ್ ಅವರಿಂದ 18 ವರ್ಷ ವಿವಿಧ ಕಲೆಗಾರಿಕೆಯ ಪಾಂಡಿತ್ಯ ಪಡೆದ ಚಂದ್ರಶೇಖರ ಶಿಲ್ಪಿ ವಾಸ್ತುಶಾಸ್ತ್ರಬದ್ಧವಾಗಿ ಅತ್ಯಂತ ಸುಂದರ ಕಲಾಕೃತಿಗಳಿಂದ ಕೂಡಿದ ಮುಖ್ಯದ್ವಾರ, ದೇವರ ಮನೆ ದ್ವಾರಗಳು, ಕುದುರೆಯ ಮುಖ, 5 ಮತ್ತು 7 ಅಂಕಣ ಪಡಸಾಲೆ, ತೊಲೆ, ಪಂಖ, ಬೋದು ಕಠಾಂಜನ, ದೇವರ ಮಂಟಪ, ಅಡ್ಡಪಟ್ಟಿಕೆಯ ಜೊತೆಗೆ ವಿವಿಧ ದೇವತಾ ಮೂರ್ತಿಗಳ ವಿಗ್ರಹಗಳನ್ನು ಮರದಲ್ಲಿ ಮೂಡಿಸಿದ್ದಾರೆ. ಇದರ ಜೊತೆಗೆ ಶಿಲೆ ಮತ್ತು ಲೋಹದಲ್ಲಿ ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಶೈಲಿಯಲ್ಲಿ ಶಾಸ್ತ್ರ ಲಯಬದ್ಧವಾದ ವಿಗ್ರಹಗಳು, ವಿಶ್ವಕರ್ಮ, ಸೂರ್ಯನಾರಾಯಣ, ಗೌರಿ ಗಣೇಶ, ಕಾಳಿಕಾದೇವಿ, ಸರಸ್ವತಿ, ಲಕ್ಷ್ಮಿ, ಆಂಜನೇಯ, ನವಗ್ರಹ ಹಾಗೂ ಗ್ರಾಮ ದೇವತೆಗಳ ಮೂರ್ತಿಗಳನ್ನು ಶಾಸ್ತ್ರೀಯವಾಗಿ ನಿರ್ಮಿಸುವ ಇವರು ಪಾರಂಪರಿಕವಾದ ಕರುನಾಡ ಕಲೆಗೆ ಜೀವ ತುಂಬಿದ್ದಾರೆ. ಬರೀ ಕಣ್ಣಿನ ದೃಷ್ಟಿ ಬೆಳೆಸ್ಕೊಂಡು ನಾವು ದೇವಾಲಯ ಆಗಲಿ ಯಾವುದೇ ಗುಡಿ ಗುಂಡಾರ ಆಗಲಿ ನೋಡಿಕೆ ನಾವು ಹೆಚ್ಚಾಗಿ ಇನ್ನೊಬ್ಬರಾಗಲಿ ಗುರಬ್ ಸಾಬ್ ಅಂತ ಒಂದು 12 ಪರ್ಸನ್ ಕೆಲಸ ಮಾಡಿದ್ರು. ಅದು ನನಗೆ ಹೆಚ್ಚು ಪರಿಣಾಮ ಬೀರಿತ್ತು. ಆ ಕೆಲಸ ನೋಡಿಕೇಶನ್ ನಾನು ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಮಾಡ್ತೇನಂದ್ರೆ ನಮ್ಮ ಗುರುಗಳು ಇವು ಕೆಲಸ ನೀನು ಭಾಳ ಚಂದ ಆಗ್ತಾವಪ್ಪ. ಕಲಾ ತಪಸ್ವಿಗಳಾದ ಚಂದ್ರಶೇಖರ್ ಶಿಲ್ಪಿ ತಾವು ತಮ್ಮ ಗುರುಗಳಿಂದ ಕಲಿತ ವಿವಿಧ ಕಲೆಯನ್ನು ಮುಂದಿನ ಪೀಳಿಗೆಗೂ ಕಲಿಸುವ ಕೈಂಕರ್ಯ ಮಾಡುತ್ತಿದ್ದಾರೆ. ಸ್ಕಾಟ್ಲೆಂಡ್ ವಿಶ್ವವಿದ್ಯಾಲಯದ ಕಲಾ ವಿಭಾಗದ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಇಂಗ್ಲೆಂಡ್, ಫ್ರಾನ್ಸ್ ದೇಶದ ಯುವಜನರು 1 ತಿಂಗಳ ಕಾಲ ಕಲಬುರಗಿಯ ಇವರ ಮನೆಯಲ್ಲಿ ವಾಸ್ತವ್ಯ ಹೂಡಿ ಗುರುಕುಲ ಪದ್ಧತಿಯಲ್ಲಿ ಶಿಲ್ಪ ಕಲೆಯನ್ನು ಕಲಿತು ತಮ್ಮ ದೇಶದಲ್ಲೂ
ಭಾರತೀಯ ಕಲೆಯನ್ನು ಬೆಳಗಿಸುತ್ತಿದ್ದಾರೆ. ನಾಲ್ಕು ದಶಕಗಳ ಇವರ ಕಲಾ ಸೇವೆಗೆ ಚಂದ್ರಶೇಖರ ಶಿಲ್ಪಿಯವರು ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕೇಂದ್ರ ಜವಳಿ ಮಂತ್ರಾಲಯದ ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಗೌರವಕ್ಕೂ ಪಾತ್ರರಾಗಿದ್ದಾರೆ. ಶಿಲ್ಪಕಲಾ ಅಕಾಡೆಮಿ ಸದಸ್ಯರಾಗಿ ಮತ್ತು ಜಕಣಾಚಾರಿ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದಾರೆ. ಸಂಸ್ಕೃತಿಯನ್ನು ಮರೆಯದೆ ಪರಂಪರೆಯನ್ನು ಉಳಿಸಲು ತಾವು ಶಿಲ್ಪಕಲೆಯನ್ನು ಮುಂದುವರೆಸಿರುವುದಾಗಿ ಹೇಳುವ ಚಂದ್ರಶೇಖರ ಶಿಲ್ಪಿ ದಿನದಲ್ಲಿ 10 ಗಂಟೆ ಕಾಯಕ ಮಾಡುವುದಾಗಿ ಹೇಳುತ್ತಾರೆ. ಯಾವುದೇ ಒಂದು ನಾವು ಕೆಲಸ ಅದರಲ್ಲಿ ಹಿನ್ನೆಲೆ ಗೊತ್ತಿರಬೇಕು. ಈಗ ಇದು ಪಕ್ಷಿ ಯಾಕೆ ಮಾಡ್ತಾರೆ, ಈ ಪಕ್ಷಿಲಿದ್ದು ಏನದ ಅಂತ ಕೆಲವೊಬ್ಬರು ಕೇಳ್ಬೋದು. ಆ ಪಕ್ಷಿ ಈಗ ನಾವು ಸರಸ್ವತಿ ವಾಹನ ಹಂಸ ಆ ಮನೆಯಾಗ ಆ ಬಾಗಿಲಿಗೆ ಹಾಕಿದ್ರೆ ಆ ಮನೆಯಲ್ಲಿ ವಿದ್ಯೆ ಸಂಪತ್ತಾಗ್ತದೆ, ಲಕ್ಷ್ಮಿ ಸಂಪಯಿತ, ಗಜಪಕ್ಷಿ, ಶಕೋರ ಪಕ್ಷಿ, ಸತ್ಯ ನುಡಿಯೋದು, ಇವು ಎಲ್ಲ ಒಂದು ಪಕ್ಷಿಗಳು ಆಗಲಿ ಅವು ಯಾಕಂತಂದ್ರೆ ಅದು ಹಿನ್ನೆಲೆ ಎಲ್ಲ ವಸ್ತು ಶಿಲ್ಪಶಾಸ್ತ್ರ ಆಗಿದೆ. ಚಂದ್ರಶೇಖರ ಶಿಲ್ಪಿ ಅವರ ಪುತ್ರಿ ಗಾಯತ್ರಿ ತಾವು MA ಪದವೀಧರರಾಗಿದ್ದರೂ ತಂದೆಯಿಂದ ಶಿಲ್ಪಕಲೆ ಕಲಿತು ಪರಂಪರೆಯನ್ನು ಮುಂದುವರಿಸುತ್ತಿರುವುದಾಗಿ ಹೇಳುತ್ತಾರೆ. ಯಾರ್ಯಾರು ಬಂದು ಅಪ್ಪಾಜಿ ಹತ್ರ ಕಲಿತು ಅದನ್ನ ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮನೆಯವರಾಗಿ ನಾನೇ ಮಾಡಲಿಲ್ಲ ಅಂದರೆ ಹೇಗೆ ಅಂತೇಳಿ ಅದು ಆಸಕ್ತಿಯಿಂದ ಮತ್ತು ನಮ್ಮ ತಂದೆ ಕಲೆನ ನಾನು ಉಳಿಸ್ಬೇಕು, ಬೆಳೆಸಬೇಕು. ಇದು ಮತ್ತು ನಮ್ಮ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಭಾರತ ಸಂಸ್ಕೃತಿ. ಹಾಗಾಗಿ ಆ ಶಾಸ್ತ್ರ, ಶಿಲ್ಪಶಾಸ್ತ್ರ ಆಗಿರ್ಬೋದು, ಕಲೆ ಬಗ್ಗೆ ಆಗಿರ್ಬೋದು, ನಮ್ಮ ಸಗರನಾಡಿನ ಶೈಲಿ ಏನು ಜೋಡು ಕುದುರೆದು ಏನು ತಲೆಬಾಗಿಲಿದೆ ಅದು ಅಪ್ಪಾಜಿ ಅದನ್ನು ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಿದ್ದಾರೆ. ಅದನ್ನು ನಾನು ಕಲಿಬೇಕು ಅಂತೇಳಿ ಆ ಒಂದು ದಾರಿಯಲ್ಲಿ ನಾನು ಕಲಿತಾ ಇದ್ದೀನಿ. ಈ ವಯಸ್ಸಿನಲ್ಲೂ ಇಷ್ಟು ಶ್ರದ್ಧೆಯಿಂದ ಕಲಾ ಸೇವೆಯಲ್ಲಿ ತೊಡಗಿಕೊಂಡಿರುವ ಶಿಲ್ಪಿಗಳು ಅಪರೂಪ ಎನ್ನುವುದು ಸ್ಥಳೀಯರ ಅಭಿಮತ. ಈ ಇಳಿ ವಯಸ್ಸಿನಲ್ಲಿ ಕೂಡ ಬೆಳಗ್ಗೆ 5 ಗಂಟೆಗೆ ಎದ್ದು ಸಾಯಂಕಾಲ 6-7 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಅಂದರೆ ಈಗಿನ ಕಲಿಯುಗದಲ್ಲಿ ಇಂಥ ಕಲಿಯುಗದಲ್ಲಿ ಕಲಾವಿದರನ್ನು ಕಾಣುವುದೇ ಬಹಳ ಅಪರೂಪ. ಚಂದ್ರಶೇಖರ ಶಿಲ್ಪಿ ಅವರು ಮಾಡುವ ಕುದುರೆಯ ಮುಖ ಅತ್ಯಂತ ವಿಶಿಷ್ಟವಾದದ್ದು ಎನ್ನುತ್ತಾರೆ ಅವರ ಕಲಾಕೃತಿಯನ್ನು ನೋಡಿದ ಸ್ಥಳೀಯರು. ಬೆಳಗ್ಗೆ 7 ಗಂಟೆ ಕೂತ್ರೆ ಸಾಯಂಕಾಲ 7 ಗಂಟೆ ತನಕ ಕೆಲಸದಲ್ಲೇ ಇದು ಆಗಿರ್ತಾರೆ. ಅಂದರೆ ರಾಷ್ಟ್ರಪತಿ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಎರಡನ್ನೂ ತಗೊಂಡಿರ್ತಾರೆ. ಉಪ ಪ್ಲಾಟ, ಸಂತೋಷ್ ಕಾಲನಿ, ಬಹಳಷ್ಟು ಕಡೆ ಇವರು ಕೆಲಸಗಳನ್ನು ಮಾಡಿದ್ದಾರೆ. ಬಾಗಿಲುಗಳು, ಕೆತ್ತನೆಗಳು, ಕುದುರೆ ಮಾಡೋದೇ ಬಹಳ ವಿಶೇಷ ಕೆಲಸ, ಕೆತ್ತನೆ ಆಗಿರ್ತದೆ. ಕರುನಾಡು ಶಿಲ್ಪಕಲೆಗಳ ಬೀಡು. ಈ ನಾಡಿನ ಶ್ರೀಮಂತ ಪರಂಪರೆಯನ್ನು ಕರುನಾಡಿನಲ್ಲಷ್ಟೇ ಅಲ್ಲ, ಹೊರನಾಡಿನಲ್ಲಿ ಕಡಲಾಚೆಯಲ್ಲೂ ಪಸರಿಸುತ್ತಿರುವ ಇಂತಹ ಶಿಲ್ಪಿಗಳ ಸಂಖ್ಯೆ ಸಾವಿರವಾಗಲಿ, ರಾಜ್ಯದ ಕೀರ್ತಿ ಹೊಸ ಎತ್ತರಕ್ಕೆ ಏರಲಿ, ಅಲ್ಲವೇ? ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಈ ಹಾಡನ್ನ ಕೇಳದವರೇ ಇಲ್ಲ. ನಮ್ಮ ಕರುನಾಡು ಶ್ರೀಗಂಧದ ಬೀಡು. ಇಲ್ಲಿ ವೃಕ್ಷರಾಜ ಎಂದೇ ಖ್ಯಾತವಾದ ಸುಗಂಧಭರಿತ ಶ್ರೀಗಂಧದ ಮರಗಳಿಂದ ಸುಂದರ ಕಲಾಕೃತಿಗಳ ಕೆತ್ತನೆ ಕಾರ್ಯ ಅನುಚಾನವಾಗಿ ನಡೆದು ಬಂದಿದೆ. ಈ ಕಲೆಯನ್ನು ಗುರು ಶಿಷ್ಯ ಪರಂಪರೆಯಲ್ಲಿ ಉಳಿಸಿ ಬೆಳೆಸುವ ಕಾರ್ಯ ಮಲೆನಾಡಿನಲ್ಲಿ ಸದ್ದಿಲ್ಲದೆ ಸಾಗಿದೆ. ಕೆಳದಿಯ ಅರಸರು ಮೈಸೂರು ಒಡೆಯರ ಕಾಲದಲ್ಲಿ ಕಾಷ್ಠ ಕಲೆಗೆ ಉತ್ತೇಜನ ಲಭಿಸಿತ್ತು. ಈ ಪರಂಪರೆಯನ್ನ ಮಲೆನಾಡಿನ ಶ್ರೀಗಂಧದ ಕೆತ್ತನೆಯ ಕಲಾಕಾರರು ಹಲವು ಶತಮಾನಗಳಿಂದ ಮುಂದುವರಿಸಿಕೊಂಡು ಬಂದಿದ್ದಾರೆ. ಶ್ರೀಗಂಧದ ನೆಲಬೀಡು ಎಂದೇ ಹೆಸರಾಗಿದ್ದ ಶಿವಮೊಗ್ಗ ಜಿಲ್ಲೆಯ ಶ್ರೀಗಂಧದ ಕಲಾಕೃತಿಗಳು ಹೆಸರುವಾಸಿಯಾಗಿತ್ತು. ಇದಕ್ಕೆ ಕಾರಣ ಇಲ್ಲಿನ ಕುಶಲಕರ್ಮಿಗಳ, ಗುಡಿಗಾರರ ಕೈಚಳಕ. ಇವರು ಕೆತ್ತಿದ ಕಲಾಕೃತಿಗಳು
ವಿಶ್ವವಿಖ್ಯಾತಿ ಗಳಿಸಿದ್ವು. ಮಲೆನಾಡಿನ ಕುಶಲಕರ್ಮಿಗಳು ಒಂದೇ ಬರದಲ್ಲಿ ಎತ್ತರದ ಕಲಾಕೃತಿಗಳನ್ನು ನಿರ್ಮಿಸಿ ನಾಡಿನ ಗಮನ ಸೆಳೆದಿದ್ದಾರೆ. ಹೀಗಾಗಿಯೇ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ 1915ರಲ್ಲಿ ಸ್ಥಾಪನೆಯಾದ ಮೈಸೂರು ಗುಡಿಗಾರರ ಸಹಕಾರ ಸಂಘ ಶತಮಾನಗಳಿಂದ ಈ ಕಲೆಯನ್ನ ಪೋಷಿಸುತ್ತಾ ಬಂದಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಸಂಘಕ್ಕೆ ಭೇಟಿ ನೀಡಿ ತಮ್ಮ ಸ್ವಹಸ್ತಾಕ್ಷರದಲ್ಲಿ ತಮ್ಮ ಅನಿಸಿಕೆ ದಾಖಲಿಸಿರುವುದು ವಿಶೇಷ. ಶ್ರೀಗಂಧದ ಮರದಲ್ಲಿ ಸುಂದರ ಕಲಾಕೃತಿಗಳನ್ನು ನಿರ್ಮಿಸುವ ಶ್ರೀಮಂತ ಇತಿಹಾಸವುಳ್ಳ ಮಲೆನಾಡಿನ ಈ ಪರಂಪರೆಯನ್ನ ಉಳಿಸಿ ಬೆಳೆಸೋಕೆ 1975ರಲ್ಲಿ ಸಾಗರದಲ್ಲಿ ಶ್ರೀಗಂಧ ಕಲಾ ಸಂಕೀರ್ಣ ಸ್ಥಾಪಿಸಿದ ಸರ್ಕಾರ ಶ್ರೀಗಂಧದ ಕೆತ್ತನೆಯ ತರಬೇತಿ, ಸಬ್ಸಿಡಿ ದರದಲ್ಲಿ ಶ್ರೀಗಂಧದ ಮರ ಪೂರೈಕೆ, ಕಲಾಕೃತಿಗಳ ತಯಾರಿಕೆ, ಪ್ರದರ್ಶನ, ಮಾರಾಟಕ್ಕೂ ಅವಕಾಶ ಕಲ್ಪಿಸಿದೆ. ಕಲಾತ್ಮಕ ಮರಗೆತ್ತನೆ ಮಾಡುವ ಕರಕುಶಲಕರ್ಮಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡೋಕೆ ಕರ್ನಾಟಕ ಸರ್ಕಾರ 2011ರಲ್ಲಿ ಗುರು ಶಿಷ್ಯ ಪರಂಪರೆ ಎಂಬ ಯೋಜನೆ ರೂಪಿಸಿ ಕರ್ನಾಟಕ ಕರಕುಶಲ ನಿಗಮ ನಿಯಮಿತ ವತಿಯಿಂದ ಇಲ್ಲಿನ ಶಿಲ್ಪ ಗುರುಕುಲದಲ್ಲಿ ಯೋಜನೆ ಅನುಷ್ಠಾನಗೊಳಿಸಿದೆ. ಈವರೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ 185ಕ್ಕೂ ಹೆಚ್ಚು ಆಸಕ್ತರು 13 ತಂಡಗಳಲ್ಲಿ 2 ವರ್ಷಗಳ ಕರಕುಶಲ ಕೆತ್ತನೆಯ ತರಬೇತಿ ಪಡೆದು ಯಶಸ್ವಿಯಾಗಿದ್ದಾರೆ. ಕಾಷ್ಟ ಅಂದ್ರೆ ಮರ ಮತ್ತು ಕಲ್ಲಿನ ವಿಗ್ರಹ. ಪ್ರತಿಮೆಗಳ ಕೆತ್ತನೆಗೆ ಅಗತ್ಯವಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಳ್ಳುವುದು, ರೇಖಾಚಿತ್ರ ರಚಿಸುವುದು, ಸೂಕ್ಷ್ಮ ಕೆತ್ತನೆ, ಭಾವ ಶಾಸ್ತ್ರದೊಂದಿಗೆ ಅದಕ್ಕೆ ಮೂರ್ತ ರೂಪ ನೀಡುವುದು, ಹೀಗೆ ಎಲ್ಲ ಆಯಾಮಗಳಲ್ಲಿ ಇಲ್ಲಿ ತರಬೇತಿ ನೀಡಲಾಗುತ್ತೆ. ಶ್ರೀಗಂಧದ ಮರಕ್ಕೆ ಈಗ ದುಬಾರಿ ಬೆಲೆ ಇದೆ. ಖರೀದಿಗೆ ಕೆಲವು ನಿರ್ಬಂಧಗಳೂ ಇವೆ. ಲಭ್ಯತೆಯೂ ಕಡಿಮೆ ಇದೆ. ಹೀಗಾಗಿ ಹಲಸು, ಮಾವು ಇತ್ಯಾದಿ ಪರ್ಯಾಯ ಮರಗಳಿಂದಲೂ ಪಾರಂಪರಿಕ ಕಲಾಕೃತಿಗಳನ್ನು ನಿರ್ಮಿಸುವ ತರಬೇತಿಯನ್ನ ಇಲ್ಲಿ ನೀಡಲಾಗುತ್ತೆ. ಕೆಳದಿ ಸಂಸ್ಥಾನದ ದೊಡ್ಡ ಸಂಕಣ್ಣ ನಾಯಕ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಪಾರ ಕೊಡುಗೆ ನೀಡಿದ್ದು ಆತನ ಕಾಲದಲ್ಲಿ ಕಾಷ್ಟ ಶಿಲ್ಪಕಲೆ ಉಚ್ಚಾಯದಲ್ಲಿತ್ತು ಅಂತ ಪ್ರಾಚ್ಯ ವಸ್ತು ಸಂಶೋಧಕರು ಅಭಿಪ್ರಾಯಪಡುತ್ತಾರೆ. ಸುತ್ತಮುತ್ತಲಲ್ಲಿ ನಾವು ಗಮನಿಸಬಹುದಾದಂತಹ ಕಾಷ್ಟಶಿಲ್ಪಗಳನ್ನು ಬೆಳಕಿಗೆ ತಂದವನು ಈ ದೊಡ್ಡ ಸಂಕಣ್ಣ ನಾಯಕ. ಇವನು ದಕ್ಷಿಣ ಭಾರತದಿಂದ ಉತ್ತರ ಭಾರತದ ಕಡೆಗೆ ಪ್ರವಾಸವನ್ನು ಬೆಳೆಸಿ ಅವನು ಜಂಗಮನಾಗಿ ಹೋಗಿ ಅಲ್ಲಿಂದ ಭೂಪಾಲ್ ಕಡೆಯಿಂದ ಕೆಲವು ಕುಟುಂಬಗಳನ್ನು ಕರೆದುಕೊಂಡು ಬಂದು ಇಲ್ಲಿ ಗುಡಿಗಾರ ಕಲೆಯನ್ನು ಅವನು ಪರಿಚಯ ಮಾಡುವಂತಹ ಕೆಲಸವನ್ನು ಮಾಡ್ತಾನೆ. ಅದೇ ರೀತಿಯಲ್ಲಿಯೇ ಅವನು ಪೈಠಣಕ್ಕೆ ಹೋಗಿ ಆ ಪೈಠಣದಲ್ಲಿದ್ದಂತಹ ಒಂದು ಶಿಲ್ಪದ ಚಿತ್ರವನ್ನು ದಾಖಲೆ ಮಾಡಿಕೊಂಡು ಬಂದು ಇಕ್ಕೇರಿಯ ಅಘೋರೇಶ್ವರ ಮೂರ್ತಿಯನ್ನು ಅವನು ಪ್ರತಿಷ್ಠಾಪನೆ ಮಾಡ್ತಾನೆ. ಸಾಗರದ ಶ್ರೀಗಂಧದ ಸಂಕೀರ್ಣದಲ್ಲಿ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ ನಿಯಮಿತ ವತಿಯಿಂದ ಗುರು ಶಿಷ್ಯ ಪರಂಪರೆಯ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ವಸತಿ ಸೌಕರ್ಯ ನೀಡಿ ಉಚಿತವಾಗಿ ಕೆತ್ತನೆಯ ಕೆಲಸವನ್ನ ಕಲಿಸಲಾಗ್ತಾ ಇದೆ. ಹೊಯ್ಸಳ ಶೈಲಿ, ಚಾಲುಕ್ಯರ ಶೈಲಿ, ಕೆಳದಿ ಅರಸರ ಶೈಲಿ ಹೀಗೆ ಹಲವು ವಾಸ್ತು ಶೈಲಿಗಳನ್ನ ಪರಿಚಯಿಸಲಾಗ್ತಾ ಇದೆ ಅಂತ ಶಿಕ್ಷಕರು ಹೇಳ್ತಾರೆ. ಈಗ ಸಾಕಷ್ಟು ದೇವಾಲಯಗಳಲ್ಲಿ ಮೂರ್ತಿಗಳು ಮತ್ತು ಚಿತ್ರವಿನ್ಯಾಸಗಳಿದ್ದಾವೆ. ಅದನ್ನು ನಾವು ಇಲ್ಲಿ ಕಲ್ಯಾಣ ಚಾಲುಕ್ಯ ಶೈಲಿ, ಬೆಳ್ಳಿಗಾವಿ ಹಾಗೂ ಕೆಳದಿ ರಾಜರ ದೇವಸ್ಥಾನಗಳಲ್ಲಿರ್ತಕ್ಕಂಥ ಆ ವಿಗ್ರಹಗಳು, ಇಲ್ಲಿ ಇಕ್ಕೇರಿ ದೇವಸ್ಥಾನಗಳ ವಿಗ್ರಹಗಳನ್ನೆಲ್ಲ ರೇಖಾಚಿತ್ರ ಮತ್ತು ಕೆತ್ತನೆ ವಿವರಣೆಗಳನ್ನು ಸಹ ತಿಳಿಸ್ತಾ ಇದ್ದೇವೆ. ಹೊಸ ತಲೆಮಾರಿನ ಯುವ ಜನರಿಗೆ ಉಚಿತವಾಗಿ ಕೆತ್ತನೆ ಕಲೆಯನ್ನ ಕಲಿಸುವ ಜೊತೆಯಲ್ಲಿ ಕಲಿಕೆಯ ಸಂದರ್ಭದಲ್ಲಿ ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗ್ತಾ ಇದೆ. ಇಲ್ಲಿ ತರಬೇತಿ ಪಡೆದ ಕುಶಲಕರ್ಮಿಗಳು ಕಾಷ್ಟ ಕಲೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಎನ್ನುತ್ತಾರೆ ಯೋಜನಾಧಿಕಾರಿ. 120ರಿಂದ 130 ಜನ ವಿದ್ಯಾರ್ಥಿಗಳು ಇಲ್ಲಿ ಕುಶಲಕಲೆಯಲ್ಲಿ ನಿಪುಣತೆಯನ್ನು ಪಡೆದು ಇಲ್ಲಿಂದ ಹೊರಹೋಗಿ ತಮ್ಮ ಜೀವನವನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ.
ಇತ್ತೀಚೆಗಿನ ಹೊಸ ಹೊಸ ಆವಿಷ್ಕಾರದ ಹೊರತಾಗಿಯೂ ಕೂಡ ನಾವು ಈ ಒಂದು ಸಾಂಪ್ರದಾಯಿಕ ಕಲೆಯನ್ನು ಬಹಳ ಅಚ್ಚುಕಟ್ಟಾಗಿ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಮೈಸೂರು ಗುಡಿಗಾರರ ಸಹಕಾರ ಸಂಘ ಕಲಾವಿದರು ತಯಾರಿಸುವ ಕಲಾಕೃತಿಗಳಿಗೆ ಮಾರುಕಟ್ಟೆ ಕಲ್ಪಿಸುವ ಕಾರ್ಯ ಮಾಡ್ತಾ ಇದೆ. ಗುರು ಶಿಷ್ಯ ಪರಂಪರೆ ಯೋಜನೆ ಈ ಪರಂಪರೆಯನ್ನ ಮುಂದುವರಿಸಲು ಇಂಬು ನೀಡ್ತಾ ಇದೆ ಎನ್ನುತ್ತಾರೆ ಸಂಘದ ಅಧ್ಯಕ್ಷರು. ಬೆಂಗಳೂರಿನ ಅರಮನೆಯಲ್ಲಿರುವಂತಹ ಪ್ರಧಾನ ಬಾಗಿಲು ಹಾಗೂ ಮೈಸೂರಿನ ಅರಮನೆಯಲ್ಲಿರುವಂತಹ ವಿಶಾಲವಾದಂತಹ ಒಂದು ಕೆತ್ತನೆಯ ಕೆಲಸ ಈಗೂ ಸಹ ಸಾಕ್ಷಿಯಾಗಿದೆ. ಹಿಂದೆ ರಾಜ ಮಹಾರಾಜರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಕೆಲಸವನ್ನು ಪ್ರೋತ್ಸಾಹಿಸಿದ್ರು. ಈಗ ಸರ್ಕಾರ ಆ ಕೆಲಸವನ್ನು ಮಾಡಬೇಕಾಗಿದೆ. ಕಲಾ ಶ್ರೀಮಂತಿಕೆಗೆ ಹೆಸರಾದ ಕಲೆಗಳ ಬೀಡು ಎಂದೇ ಖ್ಯಾತವಾದ ಕರುನಾಡಿನಲ್ಲಿ ಶ್ರೀಮಂತ ಪರಂಪರೆ ಮುಂದುವರಿಯಲಿ, ಕಲೆಗೆ ಉತ್ತಮ ಬೆಲೆ ಸಿಗಲಿ, ನಮ್ಮ ಕಲಾವಿದರ ಬಾಳು ಹಸನಾಗ್ಲಿ ಎಂಬುದು ಸುದ್ದಿ ಸೌರಭದ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿಯ ಸುದ್ದಿ ಸೌರಭ ಕಾರ್ಯಕ್ರಮದ ವಿಶೇಷತೆಯನ್ನ. ಸುದ್ದಿ ಸೌರಭ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಇಮೇಲ್ ವಿಳಾಸ suddhisaurabha@gmail.comಗೆ ಕಳುಹಿಸಬಹುದು. ಮತ್ತೆ ಮುಂದಿನ ತಿಂಗಳ ಕೊನೆಯ ಭಾನುವಾರ ಮತ್ತಷ್ಟು ಸಕಾರಾತ್ಮಕ, ಸ್ಫೂರ್ತಿದಾಯಕ, ಅನುಕರಣೀಯ ಹಾಗೂ ಸಾಮಾಜಿಕ ಕಳಕಳಿಯ ಚಿತ್ರಗಳೊಂದಿಗೆ ಭೇಟಿಯಾಗೋಣ. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮಸ್ಕಾರ.